ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲ ರಾಯರ ಕುಟುಂಬಕ್ಕೂ ನಮಸ್ಕಾರಗಳು. ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಮಂತ್ರಾಲಯಕ್ಕೆ ಹೋಗಿರ್ತೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ಇನ್ನೂ ಹೋಗಿಲ್ವೋ ಅವರೆಲ್ಲ ಹೋಗಿ ಬನ್ನಿ, ತುಂಬಾ ಒಳ್ಳೆಯದಾಗತ್ತೆ. ಅಲ್ಲಿಗೆ ಹೋಗಿ ಬಂದಿರೋರಿಗೆ ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ನೀವು ತುಂಬ ವರ್ಷದಿಂದ ಅಂದ್ಕೊಂಡಿರೋದು ಅಲ್ಲಿಗೆ ಹೋಗಿ ಬಂದಮೇಲೆ ಆಗಿರುತ್ತೆ. ನಾನು ಹೇಳ್ತಿರೋ ಮಾತು ಸತ್ಯ ಅಂದರೆ ಕಮೆಂಟಲ್ಲಿ ತಿಳಿಸಿ. ರಾಯರ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಕಾಗಲ್ಲ, ಮತ್ತು ರಾಯರ ಬಗ್ಗೆ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ರಾಯರ ವಿಷಯ ಯಾವ ಥರ ಅಂದರೆ ಸಮುದ್ರ ಥರ. ಸಮುದ್ರದ ಅಲೆಗಳು ಯಾವ ರೀತಿ ನಾವು ಹಿಡಿಯೋಕ್ಕಾಗಲ್ವೋ ಅದೇ ರೀತಿ ರಾಯರ ವಿಷಯ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ತುಂಬ ಜನ ರಾಯರ ಹೆಸ್ರು ಇಟ್ಕೊಂಡಿರ್ತಾರೆ. ಆ ಹೆಸ್ರಿದ್ರೆ ತುಂಬಾ ಕಷ್ಟ ಇರುತ್ತೆ. ಆದರೆ ಎಲ್ಲ ಏನು ಅಂದ್ಕೊತಾರೆ, ನಾನು ದೇವ್ರ ಹೆಸ್ರು ಇಟ್ಕೊಂಡಿದ್ದೀನಿ ಆದರೂ ನನಗೆ ಕಷ್ಟ ಅಂತ ಅಂದ್ಕೊಳ್ತಾರೆ. ನಿಜ ಏನಂದರೆ ರಾಯರ ಹೆಸರು ಯಾರು ಇಟ್ಕೊಳ್ತಾರೋ ಅವ್ರಿಗೆ ಕಷ್ಟನೇ. ಯಾಕಂದರೆ ರಾಯರ ಹೆಸ್ರು ಇದೆ ಅಂದಮೇಲೆ ಅದನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗಬೇಕು ಅಂದರೆ, ಮತ್ತು ರಾಯರ ಹೆಸರು ಯಾರು ಇಟ್ಕೊಂಡಿರ್ತಾರೋ ಅವರು ತುಂಬಾ ಸೈಲೆಂಟಾಗಿರ್ತಾರೆ, ಮುಗ್ಧರಾಗಿರ್ತಾರೆ. ಬೇಕಂದರೆ ಇದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ. ಅದು ರಾಯರ ಹೆಸ್ರಿಗಿರೋ ಶಕ್ತಿ. ನೀವು ರಾಯರ ಹೆಸ್ರು ಇಟ್ಕೊಂಡಿದ್ದೀರಾ ಅಂದರೆ ಆ ಹೆಸ್ರನ್ನ ಚೆನ್ನಾಗಿ ಕಾಪಾಡ್ಕೊಂಬಂದರೆ ನೀವು ತುಂಬಾ ಮೇಲೆ ಬರ್ತೀರ. ಇವಾಗ ಆ ಹೆಸ್ರು ಇಟ್ಕೊಂಡಿರೋರು ಏನಾದರೂ ತಪ್ಪು ಮಾಡಿದ್ರೆ ಆ ಹೆಸ್ರನ್ನ ಹೇಳಿ ಬೈತಾರೆ. ಯಾಕಂದರೆ ಅದು ರಾಯರ ಹೆಸರು. ಆ ಹೆಸರಿಗೆ ಧಕ್ಕೆ ಬರದೇ ಇರೋ ರೀತಿ ಕಾಪಾಡ್ಕೊಬೇಕು. ಆ ಹೆಸರು ಏನು ಬೆಲೆ ಅನ್ನೋದು ಅದು ರಾಯರೊಬ್ಬರಿಗೆ ಸಾಧ್ಯ. ರಾಯರು ಅದಕ್ಕೆ ಬೆಲೆ ಅನ್ನೋದು ತಂದಿದ್ದಾರೆ. ತುಂಬ ಜನಕ್ಕೆ ಆ ಹೆಸರು ಕೇಳಿದ್ರೇ ಕಣ್ಣಲ್ಲಿ ನೀರು ಬರುತ್ತೆ. ಆ ರೀತಿ ಹೆಸರು ನೀವು ಇಟ್ಕೊಂಡಿದ್ದೀರ ಅಂದಮೇಲೆ ನೀವು ಅದೇ ರೀತಿ ಇರಬೇಕು. ಮತ್ತು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರಬೇಕು ಅಂದರೆ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಗುರುವಾರ ರಾಯರ ಪೂಜೆ ತಪ್ಪದೇ ಮಾಡಿ. ಅಲ್ಲಿಂದ ರಾಯರ ಅಕ್ಷತೆ ತೊಗೊಂಬನ್ನಿ. ಆ ದಿನ ಚಿಕನು ಮಟನು ಅದೆಲ್ಲ ಏನೂ ತಿನ್ನಬೇಡಿ. ಗುರುವಾರ ನೀವು ಅಲ್ಲಿ ಹೋಗಿ ಬಂದಮೇಲೆ ಆ ದಿನ ಬಿಟ್ಬಿಡಿ. ಯಾಕಂದರೆ ವಾರದಲ್ಲಿ ಒಂದು ದಿವಸ ಬಿಟ್ಟರೆ ಏನೂ ತೊಂದರೆ ಆಗಲ್ಲ. ಅಕ್ಷತೆನ ದೇವ್ರ ಮನೇಲಿಕ್ಕಿ ಗುರುವಾರ ರಾಯರ ಪೂಜೆ ಮಾಡಿ, ಮತ್ತು ಅಕ್ಷತೆಗೂ ಪೂಜೆ ಮಾಡಿ. ನಿಮ್ಗೆ ಆರೋಗ್ಯ ಏನಾದ್ರು ಸಮಸ್ಯೆ ಇದ್ದರೆ ಅಕ್ಷತೆಗೆ ಪೂಜೆ ಮಾಡಿ ಸ್ವಲ್ಪ ಬಾಯಲ್ಲಿ ಹಾಕ್ಕೊಳ್ಳಿ, ಮತ್ತು ತಲೆ ಮೇಲೆ ಸ್ವಲ್ಪ ರಾಯರ ನೆನೆಸ್ಕೊಂಡು ತಲೆ ಮೇಲೆ ಹಾಕ್ಕೊಳ್ಳಿ. ಗುರುವಾರ ರಾಯರ ಮಂತ್ರ ಹಾಕಿ ಮನೆಯಲ್ಲಿ ನೀವಿಷ್ಟು ಮಾಡಿ ಒಳ್ಳೇದಾಗಲಿಲ್ಲ ಅಂದರೆ ಆಮೇಲೆ ನನಗೆ ಹೇಳಿ. ಮಂತ್ರಾಲಯಕ್ಕೆ ಹೋಗಿ ಬಂದವ್ರಿಗೆ ಎಲ್ರಿಗೂ ಒಳ್ಳೇದಾಗತ್ತೆ. ಆದರೆ ಸ್ವಲ್ಪ ಜನ ಮಾತ್ರ ನನಗೇನು ಆಗಲಿಲ್ಲ ಅಂತೀರ. ನೀವು ಅಲ್ಲಿ ಹೋಗಿ ಬಂದರೆ ಸಾಲದು, ಇದನ್ನೆಲ್ಲ ನೀವು ಪಾಲಿಸ್ಬೇಕು. ಆವಾಗ ನೋಡಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಅನ್ನೋದೆಲ್ಲ ಯಾವ ರೀತಿ ಬರುತ್ತೆ. ನಿಮ್ಮ ಜೀವನನೇ ಬೇರೆ ದಿಕ್ಕಿಗೆ ಹೋಗುತ್ತೆ. ನೀವು ಅಂದ್ಕೊಳ್ಳೋ ಕೆಲಸ ಎಲ್ಲ ಆಗ್ತಾ ಬರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಮಂತ್ರನ ಪ್ರತಿಯೊಬ್ಬರೂ ಮನಸ್ಸಲ್ಲಿ ಹೇಳ್ಕೊಳ್ತಾ ಇರಿ. ನಿಮ್ಮದ್ರಲ್ಲಿ ಯಾವುದೇ ಕೆಟ್ಟು ಇದ್ದಿದ್ರೂ ಅದೆಲ್ಲ ದೂರ ಆಗುತ್ತೆ. ರಾಯರಿದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಮತ್ತು ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.